ಇದು ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವದ ವಿಡಿಯೋ ಆಗಿರುತ್ತೆ. ಹಿಂದೆ ಹೂವಿನ ರಥೋತ್ಸವ ಆಗಿರುವಂತಹ ವಿಡಿಯೋ ಕೂಡ ಹಾಕಿದ್ದೆ, ಹಾಗೆ ಉಗ್ಲಾದ್ ಕೂಡ ವಿಡಿಯೋ ಕೂಡ ಹಾಕಿದ್ದೆ. ಇದು ವೀರಭದ್ರೇಶ್ವರ ರಥೋತ್ಸವದ ವಿಡಿಯೋ ಆಗಿರುತ್ತೆ. ತುಂಬ ವಿಜೃಂಭಣೆಯಿಂದ ಹೂವಿನ ಹಾರ ಎಲ್ಲ ಮೆರವಣಿಗೆ ಮಾಡ್ತಾಯಿದ್ರು. ತಮಟೆ ಎಲ್ಲ ಹೊಡ್ಕೊಳ್ತಾ ಡ್ಯಾನ್ಸ್ ಎಲ್ಲ ಮಾಡ್ಕೊಳ್ತಾ ಹೂವಿನ ಮೆರವಣಿಗೆ ಕೂಡ ನಡೀತಾ ಇತ್ತು. ಮೊದಲಿಗೆ ಪೈನಾಪಲ್ ಹೂವಿನ ಹಾರ, ಹಾಗೆ ಕಾಸಿನ ಹೂವಿನ ಹಾರ, ಅದ್ರ ಜೊತೆ ಸುಗಂಧರಾಜನ ಹೂವಿನ ಹಾರ ಕೂಡ ಮೆರವಣಿಗೆ ಮಾಡ್ಕೊಳ್ತಾ ಬರ್ತಾಯಿದ್ರು. ಇದು 100 ವರ್ಷದ ಹಿಂದೆ ರಥೋತ್ಸವ ನಡೆದಿದ್ದು. ಅದೇ ಈಗ ದೇವ್ರನ್ನ ಹೊಂಡಿಸಿ ಕೇಳಿ ಆದ ನಂತರ 4 ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ. ನಿಯಮಬದ್ಧವಾಗಿ ಮಾಡಬೇಕು ಅಂತ ದೇವ್ರು ಹೇಳಿದ್ರಿಂದ ಪ್ರತಿ ವರ್ಷ ಕೂಡ ಮಾಡ್ತಿದ್ದಾರೆ ತುಂಬ ವಿಜೃಂಭಣೆಯಿಂದ. ಹಾಗೆ ವೀರಭದ್ರೇಶ್ವರ ಮತ್ತು ಕಾಳಮ್ಮನಿಗೆ ಮದುವೆ ಕೂಡ ಮಾಡ್ತಾರೆ. ಆ ಕ್ಲಿಪ್ಪಿಂಗ್ಸ್ ನನಗೆ ಸಿಗಲಿಲ್ಲ, ಹಾಗಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಮಾತ್ರ ಕೊಡ್ತಾ ಇದ್ದೀನಿ. ವೀರಭದ್ರೇಶ್ವರ ಕಾಳಮ್ಮನಿಗೆ ಮದುವೆ ಮಾಡಿಸಿ ಉಯ್ಯಾಲೆಯಲ್ಲಿ ತೂಗಿಸಿ ಜನರೆಲ್ಲ ಕೂಡ ದೇವರಿಗೆ ಮೊಯ್ಯನ್ನು ಕೊಡ್ತಾರೆ. ಹಾಗೆ ತೇರು ಸುತ್ತ ಕೂಡ ಬಲೆಯನ್ನು ಹಾಕಿರ್ತಾರೆ. ಅದನ್ನು ಭೂತಪ್ಪ ತೆಗೆದು ಊರಿನ ಹೊರಗಡೆ ಯಾರಿಗೂ ಕಾಣದೇ ಇರೋದ್ರಿಂದ, ಯಾರು ಓಡಾಡದೇ ಇರೋ ರೀತಿ ಜಾಗದಲ್ಲಿ ಹಾಕ್ಬಿಟ್ಟು ಬರುತ್ತೆ. ಅದು ಹಾಕ್ಬಿಟ್ಟು ಬರೋ ಅಷ್ಟರೊಳಗಡೆ ವೀರಭದ್ರೇಶ್ವರ ಸ್ವಾಮಿನ ರಥಕ್ಕೆಲ್ಲ ಅಲಂಕಾರ ಮಾಡಿರ್ತಾರಲ್ಲ ಅದರೊಳಗಡೆ ಕೂರಿಸ್ಬಿಟ್ಟು ರಥನ ಎಳಿತಾರೆ. ಅಂದರೆ ಭೂತಪ್ಪ ಬರೋದು ಒಳಗಡೆ ರಥನ ಎಳೆದಿಡ್ತಾರೆ. ಅದು ರಾತ್ರಿ ಹೊತ್ತಲ್ಲೇ ರಥನ ಎಳೆಯೋದು ವಿಶೇಷವಾಗಿ ಆಗಿರುತ್ತೆ. ಅದು ಮೂಲ ನಕ್ಷತ್ರ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಒಳಗಡೆ ರಥನ ಎಳಿಬೇಕು ಅಂತ ಕೂಡ ಪದ್ಧತಿ ಇದೆ. ಅಷ್ಟರೊಳಗಡೆ ಎಳಿತಾರೆ. ಹಾಗೆ ರಥ ಎಲ್ಲ ಎಳೆದ್ಬಿಟ್ಟು ಆದ ನಂತರ ಮಾರ್ನಿಂಗು ಅದು ದೇವಸ್ಥಾನದಿಂದ ಕರೆಕಲ್ಲು ಅಂತಿರುತ್ತೆ, ಅಲ್ಲಿಗೆ ಹೋಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸ್ತಾರೆ. ಇದನ್ನು ಕಂಟಿನ್ಯೂ ವಿಡಿಯೋ ಕೂಡ ಇದಾಗುತ್ತೆ. ಬೆಳಗ್ಗೆ ನಾವು ಕೂಡ ಅಷ್ಟೇ ಎಲ್ಲ ರೆಡಿ ಆಗಿಬಿಟ್ಟು ಹೊರಟಿದ್ವಿ. ಇವ್ರು ನಮ್ಮ ಅತ್ತೆ, ನನ್ನ ಹಸ್ಬೆಂಡ್ನ ಅಮ್ಮ, ಹಾಗೆ ಇವರು ನನ್ನ ಹಸ್ಬೆಂಡ್ಗೆ ಅತ್ತೆ, ನನಗೆ ಆಂಟಿ ಆಗಬೇಕು. ಅಲ್ಲಿ ಹಾಗೆ ಹೇಳಿದ್ನಲ್ವಾ, ದೇವಸ್ಥಾನದಿಂದ ಊರ ಹತ್ರನೇ ಇರುವಂತಹ ಕರೆಕಲ್ಲು ಅನ್ನೋ ಜಾಗದಲ್ಲಿ ತೇರನ್ನು ತಗೊಂಡೋಗಿ ಕೂಡ್ತಾರೆ. 100 ವರ್ಷದ ಹಿಂದೆಲ್ಲ ಗೊಲ್ಲನ ಕಟ್ಟೆ ಅಂತ ಇತ್ತು. ಅಂದರೆ ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರ ಆಗುತ್ತೆ. ಅಲ್ಲಿಗೆ ತೇರನ್ನು ತೊಗೊಂಡೋಗ್ಬಿಟ್ಟು ಪೂಜೆ ಪುನಸ್ಕಾರ ಮಾಡ್ತಾಯಿದ್ರು. ಆದರೆ ಈಗ ಆ ಜಾಗ ರೋಡೆಲ್ಲ ಮುಚ್ಚಿರೋದ್ರಿಂದ ತೇರನ್ನು ಕರೆಕಲ್ಲು ಅನ್ನೋ ಜಾಗದಲ್ಲಿ ನಿಲ್ಲಿಸಿ ಹಣ್ಣು ಕಾಯೆಲ್ಲ ಮಾಡಿಸ್ಕೊಳ್ತಾರೆ. ಆದರೆ ಭೂತಪ್ಪ ಮಾತ್ರ ದೇವ್ರನ್ನ ಮಾತ್ರ ಗೊಲ್ಲನ ಕಟ್ಟೆಯಲ್ಲಿ ತಗೊಂಡು ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹಣ್ಣು ಕಾಯೆಲ್ಲ ಮಾಡಿಸ್ಕೊಂಡು ತೊಗೊಂಬರ್ತಾರೆ. ನಾವು ದೇವರು ರಥನ ಎಳ್ಕೊಂಡು ಹೋಗ್ತಾ ಇದ್ರಲ್ವ, ನಾವು ಕೂಡ ಅದರಿಂದನೇ ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ತೇರಿಗೆ ಅಲಂಕಾರ ಎಲ್ಲ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಯಾಕಂದರೆ ಓನಾಗಿ ಹಾಕೋದ್ರಿಂದ ಕಾಪಿರೈಟ್ ಬೀಳುತ್ತೆ ಅಂತ ನಾನು ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇರೋದು ಕೂಡ. ಹಾಗೆ ಎಲ್ಲರೂ ಕೂಡ ಕಳಸಕ್ಕೆ ಬಾಳೆಹಣ್ಣು ಕೂಡ ಎಸಿತಾ ಇದ್ರು. ಮನಸ್ಸಲ್ಲಿ ಏನು ಬೇಡ್ಕೊಂಡಿರುತ್ತೋ ಅದಾಗಲಿ ಅಂತ ಹೇಳ್ತಾ ಬಾಳೆಹಣ್ಣು ಕೂಡ ಕಳಸದ ತುದಿಗೆ ಎಸಿತಾ ಇದ್ರು ಕೂಡ ಎಲ್ಲರೂ ಕೂಡ. ನಾವು ಅಷ್ಟೇ ತೇರು ಎಳ್ಕೊಂಡು ಹೋಗ್ತಾ ಇದ್ರೆ ಅದರಿಂದ ನಾವೆಲ್ಲರೂ ಕೂಡ ಹೋಗ್ತಾ ಇದ್ವಿ. ಈಗ ಸ್ವಲ್ಪ ಕಳಿ ಕೊಡ್ಬೇಕಲ್ಲ
ನಾನು ಆಗಲೇ ಹೇಳಿದ್ನಲ್ವ ಕರೆಕಲ್ಲು ಅಂತ, ಅಲ್ಲಿಗೆ ತೇರನ್ನ ಎಳ್ಕೊಂಬಂದು ನಿಲ್ಲಿಸಿದ್ದಾರೆ. ಇಲ್ಲಿ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಳ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ತೇರಿಗೆ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದರು. ನಾನು ಕೂಡ ಅಷ್ಟೇ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡ್ವಿ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಪೈನಾಪಲಿನ ಹಾರ, ಹಾಗೆ ಕಾಸಿನ ಹಾರ ಎಲ್ಲ ಕೂಡ ಅಲಂಕಾರ ಮಾಡಿದರು. ಹಾಗೆ ತೇರು ಕೂಡ ತಿರುಗುತ್ತೆ. ಆ ವಿಡಿಯೋ ಕೂಡ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾರ್ಮಲ್ ಹಾಗೆ ವಿಡಿಯೋ ಹಾಕಿದ್ದೀನಿ. ನಾನು ಹೇಳಿದ್ನಲ್ವ ಭೂತಪ್ಪ ಗೊಲ್ಲನಕಟ್ಟೆಗೆ ಹೋಗಿ ಬಂದು ಆದಮೇಲೆ ಶ್ರೀ ಕಲ್ಬಗಿರಿ ರಂಗನಾಥ ಸ್ವಾಮಿಯ ಹರಸೇವೆ ಮಾಡ್ತಾರೆ. ಆ ದೇವ್ರು ಬಂದು ಆದಮೇಲೆ ತೇರನ್ನು ಮತ್ತೆ ದೇವಸ್ಥಾನದ ಕಡೆ ಎಳ್ಕೊಂಡ್ಬಿಟ್ಟು ಹೋಗ್ತಾರೆ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಮಾಹಿತಿ ನಿಮ್ಗೆ ನೀಡ್ತಾ ಇದ್ದೀನಿ. ತುಂಬ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೀಗೆ ಸಪೋರ್ಟ್